ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿಯನ್ನು ತೊಗೊಂಡು ಬಂದೇನಿ. ಈಗ ನೋಡ್ರಿ, ಫಸ್ಟ್ ನೋಡ್ರಿ ಎಂಥ ಮಸ್ತ್ ಸೂಪರ್ ಕೋನ್ ದೋಸೆ ಆಯ್ತು. ದೋಸೆ ಬ್ಯಾಟರ್ ಭಾಳ ಚಲೋ ಆಗಿತ್ತು ರೀ. ಹಾಗಾಗಿ ವೆರೈಟಿ ದೋಸೆ ಆದ್ವು ರೀ. ಕೋನ್ ದೋಸೆ, ಸೆಟ್ ದೋಸೆ, ಮಸಾಲ ದೋಸೆ, ಬನ್ ದೋಸೆ ಅಂದ್ಕೊಂಡು ವೆರೈಟಿ ದೋಸೆ ಆಗಿತ್ತು. ಅದು ನಾನು ನೆನೆ ಹಾಕೋದು ಆಮೇಲೆ ಅದನ್ನು ರುಬ್ಬೋದು ಅವೇನೂ ತೋರಿಸಿಲ್ಲ. ನನಗೆ ಬರೀ ಸಾಂಬಾರು ತೋರಿಸ್ಬೇಕು ಅನ್ನೋದು ಒಂದು ಐಡಿಯಾ ಇತ್ತು. ಹಾಗಾಗಿ ನಾನು ಸಾಂಬಾರ್ದಷ್ಟೇ ವೀಡಿಯೋ ಮಾಡಿದ್ದೆ. ಆಮೇಲೆ ದೋಸೆ ಮಾಡೋ ಮುಂದೆ ನೋಡ್ತೀನಿ ಸೂಪರ್ ಬರ್ಲಿಕ್ಕೆ ತೋರಿ ದೋಸೆ. ನಮ್ಮ ಫ್ರೆಂಡ್ಸ್, ನಮ್ಮದು ಫ್ಯಾಮ್ಲಿ ಇದ್ದಂಗೆ ನೀವೆಲ್ಲ, ಹಾಗಾಗಿ ದೋಸೆ ಕೂಡ ಹೆಂಗಾಗ್ಯದ ಅಂಥೇಳಿ ತೋರಿಸ್ಲಿಕತ್ತೇನೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಆಮೇಲೆ ಪ್ಲೀಸ್ ಕಮೆಂಟ್ ಮಾಡಿ. ಆಮೇಲೆ ಈಗ ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ ಅವರಿಗೆಲ್ಲ ತುಂಬ ಧನ್ಯವಾದಗಳು. ನೀವು ಹೇಳಿದ್ರಿ ಒಂದೆರಡು ರೆಸಿಪಿನ, ಅದನ್ನು ವೀಡಿಯೋ ಮಾಡೇನ್ರಿ, ಮುಂದೆ ತೋರಿಸ್ತೀನಿ. ಈಗ ಫಸ್ಟ್ ನೆಕ್ಸ್ಟ್ ವೀಡಿಯೋ ಎಲ್ಲ ಬರ್ತದಲ್ಲ, ಅವು ನೀವು ಹೇಳಿದ ರೆಸಿಪಿನೇ ತೋರಿಸ್ಲಿಕ್ಕತ್ತೀನಿ. ಈಗ ನೋಡಿರಿ, ಫಸ್ಟ್ ಪಲ್ಯ ಏನೇನು ಇಟ್ಕೊಂಡೀನಿ ಅಂದ್ರೆ ದೊಣ್ಣಮೆಣ್ಸಿನ್ಕಾಯಿ, ಟೊಮೆಟೊ, ಫ್ಲವರು, ಆಮೇಲೆ ಆಲೂಗಡ್ಡೆ ಬೇಯಿಸಿಟ್ಕೊಂಡೀನಿ. ಆಮೇಲೆ ಬಟಾಣಿ ತೊಗೊಂಡಿದ್ದೆ. ಏನೇನು ಪಲ್ಯ ಇರ್ತಾವಲ್ಲ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಕಡಾಯಿ ಕಾಯ್ಲಿಕ್ಕೆ ಇಟ್ಟೀನಿ. ಅದರೊಳಗೆ 2 ಚಮಚ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಹಾಕಿದೆ, ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ ಹಾಕೀನಿ. ಉಳ್ಳಾಗಡ್ಡಿ ಏನದಲ್ರಿ ಆಪ್ಷನಲ್ ಅದ, ಬೇಕಾದ್ರೆ ನೀವು ಹಾಕ್ಬೋದು ಇಲ್ಲ ಬಿಡ್ಬೋದು. ಸೂಪರ್ ಟೇಸ್ಟಿ ಸಾಂಬಾರು ಆಗ್ಯದ. ಈಗ ನಾರ್ಮಲ್ ಸಾಂಬಾರು ಏನು ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಮಾಡೇನಿ. ಅದು ಹೆಂಗೆ ಅಂತ ನೀವು ವಿಡಿಯೋ ನೋಡ್ಕೊತ ಹೋಗ್ರಿ, ಗೊತ್ತಾಗ್ತದೆ. ಈಗ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಅರಿಶಿನ ಹಾಕಿದೆ. ಮೊದಲೇ ಅರಿಶಿನ ಹಾಕಿದ್ದಿಲ್ಲ. ಈಗ ನೋಡ್ರಿ, ಒಂದೊಂದೇ ಐಟಮ್ ತೋರಿಸೇನಲ್ಲ ನಿಮಗೆ ಪಲ್ಯ ಏನೇನದ ಅಂತ, ಅವನ್ನ ಹಾಕೋತ ಹೋಗೋಣಂತ. ಈಗ ಏನಂದ್ರೆ ರೀ, 29 ಡಿಸೆಂಬರ್ ಏನದಲ್ರಿ, ಅವತ್ತು ನಮ್ಮದು ಆ್ಯನಿವರ್ಸರಿ ಇತ್ತು. 25 ವರ್ಷ ಆಗಿದ್ರಿ ಮದುವೆಯಾಗಿ. ಹಾಗಾಗಿ ಮಕ್ಕಳು ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಅದು ಸೆಲೆಬ್ರೇಷನ್ ಆಯ್ತು. ಆಮೇಲೆ ಊರಿಗೆ ಹೋಗಿದ್ವಿ ರೀ, ನಾವು ಬೆಂಗಳೂರಿಗೆ ಹೋಗಿದ್ದೆ. ಹೀಗಾಗಿ ಏನಾಗ್ಬಿಡ್ತು ರೀ, ನನಗೆ ಇವೆಲ್ಲ ವೀಡಿಯೋ ಮಾಡಿ ರೆಡಿ ಇಟ್ಕೊಂಡೇನಿ, ಆದ್ರೆ ನನಗೆ ಅಪ್ಲೋಡೇ ಮಾಡ್ಲಿಕ್ಕಾಗಲಿಲ್ಲ. ಆಮೇಲೆ ಒಬ್ಬರು ಮೊಸರು ಹೆಂಗೆ ಮಾಡಿರಿ, ಗಟ್ಟಿ ಮೊಸರು ಅಂತ ಕೇಳಿದ್ರು. ಅವೆಲ್ಲ ವೀಡಿಯೋ ಮಾಡಿ ರೆಡಿ ಇಟ್ಕೊಂಡೇನಿ. ಈಗ ಒಂದೊಂದೇ ಹಾಕ್ತಾ ಹೋಗ್ತೀನಿ. ಈಗ ಫಸ್ಟ್ ಇದು ಸಾಂಬಾರು ಹಾಕಿದೆ. ನೆಕ್ಸ್ಟ್ ನೀವೇನು ಕೇಳಿರಲ್ಲ ಅವೆಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಿನಲ್ಲ ಅವನ್ನ ಹಾಕ್ತೀನಿ. ಈಗ ನೋಡಿರಿ, ಫಸ್ಟ್ ಎಲ್ಲ ಪಲ್ಯ ಹಾಕಿದ್ನ್ಯಾ, ಅದು ತಾಳಿಸಿದ್ದೆ 1-2 ನಿಮಿಷ. ಈಗ ಟೊಮೆಟೊ ಹಾಕಿದ್ನ್ಯಾ. ನಾನು ಹುಣಸೆಹಣ್ಣಿನ ರಸ ಹಾಕ್ಲಿಕ್ಕೆ ಹೋಗಿಲ್ರಿ. ಇದು ಟೊಮೆಟೊ ಒಂದು ಸ್ವಲ್ಪ ಹುಳಿ ಇದ್ವು, ಹೀಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ಹುಳಿ ಬೇಡ ಅಂಥೇಳಿ ಬಿಟ್ಟೀನಿ. ಇವೆಲ್ಲ ಚೆಂದಾಗಿ ಎಣ್ಣೆ ಒಳಗೆ ತಾಳಿಸ್ಲಿ. ಮೊದಲೇ ನೀರು ಹಾಕಂಗಿಲ್ಲ ಇದಕ್ಕೆ ನಾನು. ಆಮೇಲೆ ಈಗ ನೋಡಿರಿ, ಆಲೂಗಡ್ಡೆ ಹಾಕ್ತೀನಿ. ಈಗ ಬೇಯಿಸಿ ಆಲ್ರೆಡಿ ನಾನು ಇಟ್ಕೊಂಡ್ಬಿಟ್ಟಿದ್ದೆ, ಅದು ಆರಿದ್ದಿತ್ತು. ಅದೇ ಬಟಾಟೆ ಏನದಲ್ಲ ಅದನ್ನು ಕೈಲೇನೋ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಲಿಕ್ಕತ್ತೀನಿ. ಈಗ ಇಷ್ಟು ಹಾಕಿ ನೀವು ಒಂದು ಸ್ವಲ್ಪ ಪುಟಾಣಿ ಪುಡಿ ಹಾಕಿ ಹಾಕಿ ಪುಟಾಣಿ ಪುಡಿ ಹಾಕಿ ಕೂಡ ಸಾಂಬಾರು ಮಾಡ್ಬೋದು. ಆದ್ರೆ ನಾನೇನು ಮಾಡಿದೆ, ಒಂದು ಸ್ವಲ್ಪ ಬೇಳೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡೀನಿ, ತೊಗರಿಬೇಳೆ. ಅದನ್ನು ಕೂಡ ಇದಕ್ಕೆ ಹಾಕ್ಲಿಕ್ಕತ್ತೀನಿ. ಯಾಕಂದ್ರೆ ನಾನು ಚಟ್ನಿ ಮಾಡಿಲ್ಲಲ್ರಿ, ಹಂಗಾಗಿ ಸಾಂಬಾರು ಟೇಸ್ಟಿ ಆಗಬೇಕು ಅಂಥೇಳಿ ಈ ರೀತಿ ಮಾಡೇನಿ. ಇದ್ರೊಳಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದಕ್ಕೆ ಚಟ್ನಿ ಬೇಕು ಅನ್ನಿಸ್ಲಿಲ್ಲ. ಅದ್ರ ಮೇಲೆ ಬೇಕಂದ್ರೆ ಚಟ್ನಿ ಪುಡಿ ಅಥವಾ ನಾನು ನೆಲ್ಲಿಕಾಯಿ ಚಟ್ನಿ ಇದು ಮಾಡಿದ್ನಲ್ಲ ಅದನ್ನು ಕೂಡ ಹಚ್ಕೊಂಡು ತಿನ್ಬೋದು ಅಂತ ಅಂದ್ಕೊಂಡು ಸಾಂಬಾರಷ್ಟೇ ಮಾಡೇನಿ. ಈಗ ನೋಡಿರಿ, ಎಲ್ಲ ಐಟಮ್ಸ್ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣ ಅಂತ. ಒಂದ್ಸಲ ಎಲ್ಲ ಪಲ್ಯ ಹಾಕಿ ಈಗ ನಾ ಏನು ತೊಗರಿ ಬೇಳೆ ಬೇಸನಲ್ರಿ ಅದನ್ನು ಹಾಕ್ಲಿಕತ್ತೀನಿ. ಅಂದರೆ ಏನಾಗ್ತದೆ ರೀ, ಇದು ನೀವು ದೋಸೆಗೂ ಆಗ್ತದೆ, ಆಮೇಲೆ ಒಂದು ಸ್ವಲ್ಪ ಅನ್ನಕ್ಕೂ ಕೂಡ ನೀವು ಇದನ್ನು ಹಚ್ಕೋಬೋದು. ಮತ್ತು ಸಪ್ರೇಟ್ ಅಡುಗೆ ಮಾಡೋ ಮುಂದೆ ಸಾರು ಮಾಡಬೇಕಂತಿಲ್ಲ. ಇದೇ ಸಾಂಬಾರು ಉಳಿತಂದ್ರೆ ಇದನ್ನು ಕೂಡ ನೀವು ಅದಕ್ಕೆ ಅನ್ನಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನು ಈ ರೀತಿ ಮಾಡಿದೆ. ಈಗ ಬೇಳೆ ಎಲ್ಲ ಹಾಕಿದ ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ತೇನೆ ರೀ, ಎಷ್ಟು ಬೇಕಂತ. ಸಾಂಬಾರು ನಮ್ಗೆ ಯಾವ ರೀತಿ ಬೇಕು, ಲಿಕ್ವಿಡ್ ಬೇಕಲ್ಲ, ಭಾಳ ಅಳಕು ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು. ಆ ರೀತಿ ನೋಡಿ ಇದನ್ನು ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೇನೆ ರೀ. ಸಣ್ಣ ಉರಿ ಒಳಗೆ ಕುದಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಇದಕ್ಕೆ. ಆಮೇಲೆ ಮಸಾಲೆ ಪುಡಿ ಹಾಕ್ತೇನೆ ರೀ ನಾನು ಇದಕ್ಕೆ. ನಂದು ಚಾನಲ್ ಒಳಗೆ ಅದ ರೀ, ಹುಬ್ಬಳ್ಳಿ ಅಡುಗೆ ಮನೆ ಚಾನಲ್ ಒಳಗೆ ಯಾವ ರೀತಿ ಮಸಾಲೆ ಪುಡಿ ಮಾಡೋದಂತ. ಅದನ್ನೊಂದು 3 ಚಮಚ ಹಾಕಿದೆ. ಖಾರ ಪುಡಿ ಒಂದು 3 ಚಮಚ ಹಾಕಿದೆ. ಅದೇನು ಮಸಾಲೆ ಪುಡಿ ಅದಲ್ಲ, ಅದಕ್ಕೆ ನಾವು ಬೇರೆ ಒಂದು ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದ್ರೆ ನೀವು ವೆರೈಟಿ ಅಡುಗೆ ಮಾಡ್ಬೋದು. ಈಗ ನೋಡಿರಿ, ಈ ಮಸಾಲೆ ಪುಡಿ ಹಾಕಿದ ಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಪಾವ್ ಭಾಜಿ ಮಸಾಲ ಹಾಕಿದೆ ರೀ. ಅಂದಕ್ಕೂಳೆ ನಮಗೆ ಸಾಂಬಾರು ಭಾರಿ ಟೇಸ್ಟಿ ಆಗಿಬಿಡ್ತದೆ ರೀ.
ಇರೋ ಮಸಾಲೆ ಹಾಕಿ ನೀವು ಮತ್ತೆ ಸಪ್ರೇಟ್ ಸಪ್ರೇಟ್ ನೀವು ಮಸಾಲೆ ಮಾಡೋ ಹಂಗೆ ಇರಂಗೇ ಇಲ್ಲ. ಈ ರೀತಿ ಮಾಡಿ ಹಾಕ್ಬೋದು. ಇದು ಚಂದಗೂ ಕುದಿಬೇಕು ನೋಡ್ರಿ. ಈಗ ಸಣ್ಣ ಉರಿ ಒಳಗಿಟ್ಟು ಕುದಿಲಿಕ್ಕೆ ಬಿಟ್ಬಿಡೋಣಂತ. ಕೊತ್ತಂಬರಿ ನನ್ನ ಹತ್ರ ಇರಲಿಲ್ಲ, ಆದರೆ ನಾನು ಅದ್ರದ್ದು ಪೇಸ್ಟ್ ಮಾಡಿ ಯಾವಾಗಲೂ ಇಟ್ಟಿರ್ತೀನಲ್ಲ ಅದನ್ನೇ ಒಂದು ಹಾಕಿದೆ. ಫ್ಲೇವರ್ ಭಾಳ ಚಲೋ ಕೊಡ್ತದೆ ರೀ ಕೊತ್ತಂಬರಿದು, ಹಾಗಾಗಿ ಅದನ್ನು ಹಾಕೀನಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನನ್ನ ಹತ್ರ ಈ ರೀತಿ ನಾನು ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನಲ್ಲ ಅದನ್ನು ಹಾಕಿದೆ. ಈಗ ಒಂದು ಸ್ವಲ್ಪ ಬೆಲ್ಲ ಹಾಕಿದೆ. ಟೊಮೆಟೊ ಹಾಕೀನಿ ಅನ್ನೋದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದೆ. ಟೇಸ್ಟ್ ನೋಡಿಕೊಂಡು ನಾವು ಹಾಕಬೇಕಾಗ್ತದೆ. ಬೆಲ್ಲ ಏನೋ ಆಪ್ಷನಲ್ಲಿ ಇರ್ತದೆ ರೀ, ನೋಡಿಕೊಂಡು ಹಾಕ್ಬೋದು. ಹುಣಸೆಹಣ್ಣಿನ ರಸ ಈ ಟೈಮಿಗೆ ನೀವು ಬೇಕಾದ್ರೆ ಹಾಕ್ಬೋದು. ನಾನು ಹಾಕಿಲ್ಲ, ಯಾಕಂದ್ರೆ ಹುಳಿ ನಮಗೆ ಭಾಳ ಬೇಕಾಗಿಲ್ಲ, ಹುಳಿ ಅಂಶ. ಅದಕ್ಕೆ ನಾನು ಅದನ್ನೊಂದು ಸ್ಕಿಪ್ ಮಾಡೇನೆ. ಈಗ ಇದ್ದದ್ದು ಸಣ್ಣ ಉರಿ ಒಳಗೆ ಕುದಿಲಿಕ್ಕೆ ಬಿಟ್ಬಿಡೋಣಂತ ರೀ. ಈಗ ದೋಸೆ ಹಂಚು ಹಾಕೋಣಂತ. ಇದು ಸೂಪರ್ ದೋಸೆ ಹಂಚದ ರೀ. ಇದು ನಮ್ಮ ಮಾವನವ್ರು ತೊಗೊಂಡಿದ್ರಿ ರೀ. ಒಂದು 50 ವರ್ಷ ಹಳೇದಿರ್ಬೇಕು ನೋಡ್ರಿ ಇದು ದೋಸೆ ಹಂಚು. ದಪ್ಪ ಅಂತೂ ಭಾರಿ ಅದ ರೀ, ಅರ್ಧ ಇಂಚ್ ಅಷ್ಟು ದಪ್ಪ ಅದ ರೀ ಇದು ಹಂಚು. ಕಾಸ್ಟ್ ಐರನ್ ಅಂಥೇಳಿ ಈಗೆಲ್ಲ ಶುರು ಆಗ್ಯಾವ್ರಿ, ಅವಾಗೇ ಇತ್ತು ರೀ ಇದು. ಮೊದ್ಲು ಹಳೆ ಕಾಲದಾಗ ಇತ್ತಿದ್ದು ಈ ರೀತಿ ಹಂಚುಗಳು. ಇದು ಕಾಯ್ಲಿಕ್ಕೆ ಒಂದು 2 ರಿಂದ 3 ನಿಮಿಷ ಬೇಕು ರೀ. ಆದರೆ ಒಮ್ಮೆ ಕಾಯ್ತಂದ್ರೆ ನಿಮಗೆ ಪಟ್ 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 ಅಂಥೇಳಿ ದೋಸೆ ರೆಡಿ ಆಗ್ತಾವೆ. ಈಗ ನೋಡಿರಿ ಆಲ್ರೆಡಿ ಒಂದು ದೋಸೆ ಆಯ್ತು. ತಿರುಗಿ ಒಂದು ಪ್ಲೇಟ್ನಾಗೂ ಹಾಕಿ ಕೊಟ್ಟೆ. ಭಾಳ ಚಲೋ ಆಗ್ತದೆ ರೀ. ಮೊದಲೊಂಚೂರು ಎಣ್ಣೆ ಹಚ್ಬೇಕು, ಆಮೇಲೆ ಒಂದು ಸ್ವಲ್ಪ ನೀರು ಚಿಮ್ಕಿಸಿ. ಈಗ ನೋಡ್ತೀವಲ್ರಿ ಹೊರಗೆಲ್ಲ ದೋಸೆ ಮಾಡೋ ಮುಂದೆ ಹೆಂಗೆ ಫಸ್ಟ್ ಎಣ್ಣೆ ಹಚ್ಚಿ ಮೇಲೆ ನೀರು ಚಿಮ್ಕಿಸ್ತಾರೆ, ಆಮೇಲೆ ದೋಸೆ ಹಾಕ್ತಾರೆ. ಅದೇ ರೀತಿ ಮಾಡೇನಿ. ಭಾಳ ಚಲೋ ಬಂದ್ವು ರೀ. ನಿಮ್ಗೆ ವೆರೈಟಿ ದೋಸೆ ಬಂದ್ವು. ಈಗ ನಾನು ಚಟ್ನಿ ಪುಡಿ ಹಚ್ಚಿದ್ನಲ್ಲ ದೋಸೆ ಮಾಡಿ, ಆ ಟೈಮ್ನಾಗ ನೀವು ಬಟಾಟೆ ಪಲ್ಯ ಇಟ್ಕೊಟ್ಬಿಟ್ರೆ ನಿಮಗೆ ಮಸಾಲೆ ದೋಸೆ ರೆಡಿ ಆಗಿಬಿಡ್ತದೆ ರೀ. ಭಾರಿ ಚಲೋ ಆಗಿತ್ತು. ನಾನು ಸಾಂಬಾರು ಮಾಡೇನ ಅಂಥೇಳಿ ಪಲ್ಯ ಏನು ಮಾಡ್ಲಿಕ್ಕೆ ಹೋಗಿದ್ದಿಲ್ಲ. ಈಗ ಇದ್ರೊಳಗೆ ನೋಡಿರಿ ನಾನು ಕೋನ್ ದೋಸೆ ಕೂಡ ಮಾಡ್ತೇನೆ. ಒಮ್ಮೆ ದೋಸೆ ಏಳಿಕತ್ತಂದ್ರೆ ನೀವು ವೆರೈಟಿ ದೋಸೆ ಮಾಡ್ಬೋದು ರೀ. ಈ ರೀತಿ ಕಲರ್ಫುಲ್ ಅಂದ್ರೆ ಕಂದು ಬಣ್ಣ ಬಂತು, ಆಮೇಲೆ ನೋಡ್ರಿ ಗರಿ ಗರಿ ಆಗಿತ್ತಂದ್ರೆ ದೋಸೆ ಭಾರಿ ಟೇಸ್ಟಿ ಅನ್ನಿಸ್ತದೆ. ಕಲರ್ ನೋಡ್ರಿ ಎಷ್ಟು ಟೆಂಪ್ಟಿಂಗ್ ಅದ, ಭಾರಿ ಮಸ್ತಾಗಿದ್ದು ರೀ. ಅದೇ ರೀತಿ ನಾನು ಎಲ್ಲ ರೀತಿ ದೋಸೆ ಮಾಡ್ಕೊತ ಹೋಗ್ತೀನಿ. ಈಗ ನಿಮಗೆ ಪೇಪರ್ ದೋಸೆ ಅಂತ ತೋರಿಸಿದೆ, ಕೋನ್ ದೋಸೆ ತೋರಿಸಿದೆ, ಸೆಟ್ ದೋಸೆ ತೋರಿಸಿದೆ. ಹಾಗೆ ನಾನು ಬ್ರೆಡ್ ದೋಸೆ ಕೂಡ ಮಾಡಿದ್ದೆ ರೀ. ಬನ್ ದೋಸೆ ಅಥವಾ ಬ್ರೆಡ್ ದೋಸೆ. ಇಲ್ಲಿ ನೋಡ್ರಿ ಎಷ್ಟು ದಪ್ಪದ ಹಂಚು ಅಂತ ತೋರಿಸ್ಲಿದ್ದೆ ನಿಮಗೆ. ಅದು ಕೂಡ ಮಾಡೇನಿ ಬನ್ ದೋಸೆ ಅಂದ್ರೆ. ಆಮೇಲೆ ಇನ್ನೊಂದು ಏನಾಯ್ತು ರೀ, ಈಗ ಇದಕ್ಕೆ ನಾನು ಚಟ್ನಿ ಪುಡಿ ಹಚ್ಚಿದ್ನಲ್ಲ, ಹಂಗೆ ಒಂದು ಸ್ವಲ್ಪ ಸೇವು ಉದುರಿಸಿದೆ ಡಿಫ್ರೆಂಟ್ ಆಗಿರಲಿ ಅಂಥೇಳಿ. ಈಗ ಇಲ್ಲಿ ನೋಡ್ರಿ ಎಂಥ ಮಸ್ತ್ ಆಗ್ಯದ. ಇದನ್ನು ಹೊಳ್ಳಿಸಿದ್ನಲ್ಲ ಅಲ್ಲಿ ಒಂದು ಸ್ವಲ್ಪ ಅಂಟ್ಕೊಂಡ್ಬಿಡ್ತು. ಹೊಳ್ಳಿಸ್ಲಿಕ್ಕೆ ಹೋಗಲೇಬಾರ್ದು, ನೀವು ಹಾಗೆ ಕೂಡ ಇಡ್ಬೋದು. ನೋಡ್ರಿ ಎಷ್ಟು ಸೂಪರ್ ಆಗ್ಯದ, ಎಷ್ಟು ಹುತು ಆಗ್ಯದ, ಕಣ್ಣು ಬಂದದ. ಈ ರೀತಿ ದೋಸೆ ತೂತು ಅಂತಾರಲ್ರಿ, ಅಂದ್ರೆ ಹೋಲ್ಸ್ ಎಷ್ಟಾಗ್ತಾವಲ್ಲ ಅಷ್ಟು ಅವ್ರಿಗಾಗ್ಯದ ಅಂತ ಅರ್ಥ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ದೋಸೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ರಿ ನಾನು ಏನು ಮಾಡಿದೆ ಗೊತ್ತಾ, ದೋಸೆ ಮಾಡಿದ್ನಲ್ಲ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಸೇವು ಹಾಕಿದೆ. ದೋಸೆ ಒಳಗೂ ಸೇವು ಹಾಕಿ ಕೊಡ್ತಿದ್ದೆ, ಇಲ್ಲ ಈ ರೀತಿ ಸಾಂಬಾರು ಒಳಗೂ ಸೇವು ಹಾಕಿದೆ. ಭಾರಿ ಟೇಸ್ಟಿ ಆಗ್ತದೆ ರೀ. ನೀವು ಒಂದು ಟ್ರೈ ಮಾಡಿ ನೋಡ್ರಿ. ಸಾಂಬಾರು ಮಾಡ್ತಿರಲ್ಲ ಮೇಲೆ ಈ ರೀತಿ ಸೇವು ಉದುರ್ಸ್ಕೊಂಡು ತಿಂದ್ರೆ ಮಸ್ತ್ ಆಗ್ತದೆ ರೀ ಟೇಸ್ಟ್. ಆಮೇಲೆ ಯಾರು ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಹಾಂ, ಯಾರ್ಯಾರು ಹೊಸ ವರ್ಷ ಆಚರಿಸ್ಕೊಂಡಿರಲ್ಲ ಅವರಿಗೆಲ್ಲ ಹ್ಯಾಪಿ ನ್ಯೂ ಇಯರ್. ಮತ್ತೆ ನಾನು